1 ಅವರಲ್ಲಿ ಚಿಪ್ಲಿ ರೊಟ್ಟಿನ ಮಾಡಿ ಹಾಕ್ಬೋದು. ಬನ್ನಿ ಹೊಸ ಟ್ರಿಕ್ ಈ ಒಂದು ಉಪಯೋಗಿಸಿದರೆ ನೀವು ಕೂಡ ಜೋಳದ ರೊಟ್ಟಿನ ಆರಾಮಾಗಿ ಮಾಡಿಕೊಂಡು ನೀವು ಕೂಡ ತಿನ್ಬೋದು. ಬನ್ನಿ ಅದು ಯಾವುದು ಸಿಂಪಲ್ ಟಿಪ್ಸ್ ಜೋಳಕ್ಕೆ ಜೋಳದ ರೊಟ್ಟಿನ ಯಾವ ರೀತಿ ಮಾಡೋದು ಅಂತ. ಬಟ್ ಇಲ್ಲಿ ಜಸ್ಟ್ ಬಿಸಿನೀರನ್ನು ಇಟ್ಕೊಂಡ್ಬಿಟ್ಟು ಇಲ್ಲಿ ಬೇಸಿ ಕುದಿಸ್ಬೇಕು. ನೀರು ಕುದಿಯೋ ನೀರನ್ನು ಹಾಕಬೇಕಾಗುತ್ತೆ. ಇಲ್ಲಿ ಅದಕ್ಕೂ ಮುಂಚೆ ಈ ರೀತಿ ರೋಲಾಗಿ ಈ ರೀತಿ ನೀಟಾಗಿ ಒಂಥರ ಇದು ರೊಟ್ಟಿ ಹಿಟ್ಟಿಗೆ ಆ ನೀರನ್ನು ಹಾಕೋದಕ್ಕೆ ಈ ರೀತಿ ರೌಂಡ್ ಶೇಪಲ್ಲಿ ಒಂದು ಮಾಡ್ಕೊಂಡಿದ್ದೀನಿ, ಕಾಣಿಸ್ತಾ ಇದೆಯಲ್ವಾ. ಇವಾಗ ನೀಟಾಗಿ ಈ ಕುದಿಯೋ ನೀರನ್ನು ಒಳಗಡೆ ಈ ರೀತಿ ಹಾಕೋಬೇಕಾಗುತ್ತೆ. ಎಷ್ಟು ಸಾಧ್ಯನೋ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ನೀವು ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ಇವಾಗ ಕಂಪ್ಲೀಟಾಗಿ ಈ ರೀತಿ ಮಾಡ್ಕೋಬೇಕಾಗತ್ತೆ. ಆ ನೀರನ್ನು ಹೊರಗಡೆ ಬಿಡ್ದೇ ನಾವು ಈ ರೀತಿ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ಬೇಗನೆ ಈ ಪ್ರೋಸೆಸ್ ಆಗಬೇಕು, ಯಾಕಂತಂದರೆ ನೀರು ತಣ್ಣಗಾಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಹಾಗಾಗಿ ಇವಾಗ ನೀಟಾಗಿ ಬಿಸಿ ನೀರಿಗೆ ಈ ರೀತಿ ಹಿಟ್ಟನ್ನು ಕಲಿಸ್ಬೇಕಾಗುತ್ತೆ. ಇದು ತುಂಬ ಫಾಸ್ಟಾಗಿ ಆಗುತ್ತೆ, ಬೇಗ ರೊಟ್ಟಿ ಕೂಡ ಚೆನ್ನಾಗಿ ಬೇಯುತ್ತೆ, ತೆಳುವಾಗಿ ಕೂಡ ಬರುತ್ತೆ ನಮಗೆ ರೊಟ್ಟಿ. ಈ ಪ್ರೋಸೆಸ್ ಮಾಡಿ ಈ ಒಂದು ಟಿಪ್ಸ್ ಕೂಡ ಫಾಲೋ ಮಾಡ್ಬೋದು. ಎಷ್ಟು ಸಲೀಸಾಗಿ ಬರುತ್ತೆ ರೊಟ್ಟಿ ಮಾಡಲಿಕ್ಕೆ ಅಂತಂದರೆ ತುಂಬ ಸಲೀಸಾಗಿ ಬರುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. ಬಟ್ ನನಗಿಲ್ಲಿ ಜಾಸ್ತಿನೇ ಬೇಕಿತ್ತು ಕ್ವಾಂಟಿಟಿ, ಅದಕ್ಕೋಸ್ಕರ ನಾನು ಜಾಸ್ತಿ ಹಿಟ್ಟು ಹಾಕ್ಕೊಂಡು ಜಾಸ್ತಿ ನೀರು ಹಾಕ್ಕೊಂಡಿದ್ದೀನಿ. ಬಟ್ ನಿಮಗೆ ಒಂದು 5ರಿಂದ 6 ರೊಟ್ಟಿ ಬೇಕು ಅಂತಂದರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನೀವು ಕೂಡ ಮಾಡ್ಕೋಬೋದು. ಇಲ್ಲಿ ಬಿಸಿ ಇದೆ, ಆದ್ರೂ ಒಂದು ರೀತಿ ಒಣ ಹಿಟ್ಟು ಹಾಕ್ಕೊಂಡು ಈ ರೀತಿ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಬಿಸಿ ತಾಕಬಾರ್ದು ಕೈಗೆ ಅಂತ. ಅದಕ್ಕೋಸ್ಕರ ಇಲ್ಲಿ ಸ್ಪೂನ್ ಸಹಾಯದಿಂದ, ಚುಚ್ಚಣಿಕೆ ಸಹಾಯದಿಂದ ಈ ರೀತಿ ಹಿಟ್ಟನ್ನು ಪ್ರೆಸ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಬಿಸಿ ಹಾರೋಗಬಾರ್ದು ಅಂತ. ಈ ರೀತಿ ಬೇಗನೆ ಮಾಡ್ಕೊಳ್ಳೋದ್ರಿಂದ ಬೇಗನೆ ನಮಗೆ ರೊಟ್ಟಿ ಹಿಟ್ಟು ಅನ್ನೋದು ಸಿಗುತ್ತೆ, ಅಷ್ಟೇ ಪರ್ಫೆಕ್ಟಾಗಿ ಕೂಡ ಬರುತ್ತೆ. ಓಕೆನಾ? ಯಾಕಂದರೆ ಇದು ತಣ್ಣಗಾಗ್ಲಿಕ್ಕೆ ಬಿಡೋಕೆ ಹೋಗ್ಬಿಡಿ, ಸ್ವಲ್ಪ ಬಿಸಿ ಇರುವಾಗಲೇ ನೀವು ಹಿಟ್ಟನ್ನು ಹದ ಮಾಡ್ಕೋಬೇಕಾಗುತ್ತೆ. ಇವಾಗ 2 ಕೈಯಿಂದ ಆರಾಮಾಗಿ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಪರ್ಫೆಕ್ಟ್ ಜೋಳದ ರೊಟ್ಟಿ ಹಿಟ್ಟು ರೆಡಿಯಾಗುತ್ತೆ, ರೊಟ್ಟಿ ಕೂಡ ಬರುತ್ತೆ. ಇವಾಗ ಬಿಸಿ ಇದೆ ಅಲ್ವಾ, ಅದಕ್ಕೂ ಮುಂಚೆ ಬಿಸಿನೀರಿಗೆ ಸ್ವಲ್ಪ ನಾನು ಉಪ್ಪನ್ನು ಹಾಕ್ಕೊಂಡಿದ್ದೆ, ನೀವು ನೋಡಿದ್ರಿ ಅಲ್ವಾ. ಉಪ್ಪು ಹಾಕ್ಕೊಂಬಿಟ್ಟು ಈ ರೀತಿ ಮಾಡ್ಕೋಬೇಕಾಗುತ್ತೆ. ಇದು ಆರಾಮಾಗಿ ಮಾಡ್ಕೋಬೋದು, ಏನೂ ರಿಸ್ಕ್ ಅನ್ನೋದು ಇಲ್ಲ, ಆರಾಮಾಗೆ ಬರುತ್ತೆ. ರೊಟ್ಟಿ ಮಾತ್ರ ಸಖತ್ತಾಗೆ ಬರುತ್ತೆ. ಬಿಸಿ ಇದೆ ನೋಡ್ಕೊಂಡ್ಬಿಟ್ಟು ನೀವು ಕೂಡ ಸ್ವಲ್ಪ ಮಾಡ್ಕೋಬೇಕಾಗುತ್ತೆ. ಆದಷ್ಟು ಸ್ಪೂನ್ ಸಹಾಯದಿಂದ ಮಾಡ್ಕೋಬೇಕು, ಯಾಕಂದರೆ ನಾವು ಡೈಲಿ ಮಾಡ್ತೀವಲ್ವ, ಅದು ಆಲ್ರೆಡಿ ಅಭ್ಯಾಸ ಆಗೋಗಿದೆ. ಅದಕ್ಕೋಸ್ಕರ ಸ್ವಲ್ಪ ಬಿಸಿ ತಾಕಿದ್ದು ಕೂಡ ನಾವು ಸುಧಾರಿಸ್ಕೊತೀವಿ. ಈ ರೀತಿ ಪ್ರೆಸ್ ಮಾಡಬೇಕು. ಈ ರೀತಿ ಪ್ರೆಸ್ ಮಾಡೋದ್ರಿಂದ ಬಿಸಿ ನಿಮ್ಮ ಕೈಗೆ ತಾಕಲ್ಲ, ಹಿಟ್ಟು ಕೂಡ ಬೇಗ ಮಿಕ್ಸ್ ಆಗುತ್ತೆ. 2 ಕೈ ಹಚ್ಚಿಬಿಟ್ಟು ಈಗ ಚಿರಿ ಅನ್ನಂಗೆ ಹಿಟ್ಟನ್ನು ನಾದ್ಕೋಬೇಕು, ಮಿಕ್ಸ್ ಆಗಬೇಕು. ನಿಮಗೇನಾದರೂ ಸ್ವಲ್ಪ ಡ್ರೈ ಅನ್ನಿಸ್ತಾ ಇದೆ ಅಂತಂದರೆ ಸ್ವಲ್ಪನೇ ನೀರನ್ನು ತುಂಬಿಸ್ಕೊಂಡು ಹಿಟ್ಟನ್ನು ಮಾಡ್ಕೋಬೇಕಾಗುತ್ತೆ. ಇವಾಗ ತಣ್ಣೀರಲ್ಲಿ ಎತ್ಕೋಬೇಕು, ಯಾಕಂದರೆ ಬಿಸಿನೀರು ಸಾಕು, ಆಲ್ರೆಡಿ ಬಿಸಿನೀರು ಹಾಕ್ಕೊಂಡಿದ್ವಲ್ವ. ಇವಾಗ ಸ್ವಲ್ಪ ಡ್ರೈ ಅನ್ನಿಸ್ತಾ ಇದೆಯಾ ಅಂತಂದರೆ ಬಿಸಿನೀರನ್ನು ಬಿಟ್ಬಿಟ್ಟು ತಣ್ಣೀರನ್ನು ಸ್ವಲ್ಪನೇ ಹಾಕ್ಕೊಂಡು ನೀವು ಹಿಟ್ಟನ್ನು ಎಲ್ಲನೂ ನೀಟಾಗಿ ನಾದ್ಕೋಬೇಕಾಗುತ್ತೆ. ಇವಾಗ ನೋಡ್ತಿರ್ಬೋದು, ನನಗೆ ಸರಿ ಆಗ್ಬೋದು, ಬಟ್ ಸ್ವಲ್ಪ ಲಾಸ್ಟಲ್ಲಿ ನೋಡಿಕೊಂಡು ಇನ್ನು ಸ್ವಲ್ಪ ನೀರು ಪುಸ್ಕೊಂಡು ಹಿಟ್ಟನ್ನು ಹದ ಮಾಡ್ಕೊತೀನಿ. ಈ ರೀತಿ ಮಾಡ್ಕೋಬೇಕಾಗುತ್ತೆ. 2 ಕೈಯಿಂದ ಹಿಟ್ಟು ನಾದೋದ್ರಿಂದ ರೊಟ್ಟಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಹದವಾಗಿ ಬರುತ್ತೆ. ಹಿಟ್ಟು ನಾವು ಯಾವ ರೀತಿ ಮಾಡ್ತೀವೋ ಅದೇ ರೀತಿ ನಮಗೆ ಜೋಳದ ರೊಟ್ಟಿಯನ್ನು ಸಿಗುತ್ತೆ. ಈ ಪ್ರೋಸೆಸ್ಸು ತುಂಬ ಸುಲಭವಾಗಿ ಮಾಡ್ಬೋದು ಸ್ನೇಹಿತರೆ, ಏನು ರಿಸ್ಕ್ ಅಂತೂ ಏನೂ ಇಲ್ಲ. ಇವಾಗ ನನಗೆ ಸ್ವಲ್ಪ ಡ್ರೈ ಅನ್ನಿಸ್ತಾ ಇದೆ, ಅದಕ್ಕೋಸ್ಕರ ಇನ್ನು ಸ್ವಲ್ಪ ತಣ್ಣೀರನ್ನು ಕೈಲಿಂದ ಚುಮ್ಸ್ಕೋಬೇಕಾಗುತ್ತೆ. ಈ ರೀತಿ ಹಾಕ್ಕೊಂಡು ಹಿಟ್ಟನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಆದಷ್ಟು ಸ್ವಲ್ಪ ಹಿಟ್ಟನ್ನೋದು ಗಟ್ಟಿ ಇರಬೇಕು, ಅಂದರೆ ಪೂರ್ತಿ ಗಟ್ಟಿ ಎಲ್ಲ ಲಟ್ಟಿಸೋಕ್ಕೆ ಬರಬೇಕು. ಆ ರೀತಿ ಇದ್ದಾಗ ನಮಗೆ ರೊಟ್ಟಿ ಕೂಡ ಚೆನ್ನಾಗೇ ಬರುತ್ತೆ, ಮತ್ತು ಬೆಂದಿದ್ರೂ ಕೂಡ ತುಂಬ ನಿಚ್ಚಾಗಿ ನೀಟಾಗಿ ಬೇಯುತ್ತೆ. ಈ ರೀತಿ ಯಾವಾಗಲೂ ನಾದ್ಕೋಬೇಕಾಗುತ್ತೆ. ಅದರ ಹಚ್ಚಿ ಹಿಟ್ಟನ್ನು ನಾದೋದ್ರಿಂದ ರೊಟ್ಟಿ ಪರ್ಫೆಕ್ಟಾಗಿ ಬರುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಕೊಣಗೆಗೆ ನೀರನ್ನು ಟಚ್ ಮಾಡಿ ಈ ರೀತಿ ಮಾಡಿಕೊಂಡು ಮಾಡೋದ್ರಿಂದ ಹಿಟ್ಟು ಪ್ರೋಸೆಸ್ಸು ಕಂಪ್ಲೀಟಾಗಿ ಆಗಿದೆ. ಕಾಣಿಸ್ತಿದೆ ಅಲ್ವಾ. ಇವಾಗ ಕಂಪ್ಲೀಟಾಗಿ ರೆಡಿ ಆಯಿತು. ಇವಾಗ ನಮಗೆ ಯಾವ ಸೈಜಲ್ಲಿ ಬೇಕೋ ನೋಡಿಕೊಂಡು ಆ ಸೈಜಲ್ಲಿ ನಮಗೆ ಹುಳ್ಳಿನ ಮಾಡಿಕೊಂಡು ರೊಟ್ಟಿ ಮಾಡೋದ್ರಿಂದ ತುಂಬ ಚೆನ್ನಾಗೇ ಮಾಡ್ಬೋದು. ನನಗೆ ಒಬ್ಬರು ಕಮೆಂಟ್ ಹಾಕಿದ್ರು, ನೀವು ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡ್ತಾ ಇದ್ದೀರಾ ಕೆಳಗಡೆ ಅಂತಂದ್ಬಿಟ್ಟು. ಇಲ್ಲ, ಪ್ಲಾಸ್ಟಿಕ್ ಯೂಸ್ ಮಾಡಿಲ್ಲ, ಬಟ್ ತೋರಿಸ್ತೀನಿ ನಿಮಗೆ ಅದು ಯಾವ ರೀತಿ ಇದೆ ಅಂತಂದ್ಬಿಟ್ಟು. ಕಾಣಿಸ್ತಾ ಇದೆ ಅಲ್ವಾ. ಇವಾಗ ಈ ರೀತಿ ಒಂದು ಮಣೆ ತೊಗೊಂಡಿದ್ದೀನಿ. ಈ ರೀತಿ ಮಣೆ ತೊಗೊಂಡ್ಬಿಟ್ಟು
ಲಟ್ಟಿಸೋದು ಅಷ್ಟೇ. ಇಲ್ಲಿ ನಾರ್ಮಲ್ ಮಣಿ ಇತ್ತು ಅಂದ್ರೆ ಓಕೆ, ನೀವು ಯಾವುದೇ ಒಂದು ಮಣಿ ತೊಗೊಂಡ್ರು ಕೂಡ ರೊಟ್ಟಿ ಕೂಡ ಪರ್ಫೆಕ್ಟಾಗಿ ಬರುತ್ತೆ. ಅದೇ ಮಣಿ ಇದೇ ಮಣಿ ಅಂತ ಏನಿಲ್ಲ, ಬಟ್ ನನ್ನ ಕಡೆ ಈ ರೀತಿ ಇತ್ತಲ್ವ, ಇದನ್ನೇ ತೊಗೊಂಡಿದ್ದೀನಿ. ಕೆಲವೊಬ್ರು ಅಂತಿದ್ರೆ ಪ್ಲಾಸ್ಟಿಕ್ ಯೂಸ್ ಮಾಡ್ತಾಯಿದ್ದೀರಾ ಅಥವಾ ಏನಾದರೂ ಶೀಟ್ ಹಾಕ್ಕೊಂಡಿದ್ದೀರಾ ಅಂತ, ಬಟ್ ಯಾವುದೇ ರೀತಿ ಶೀಟು ಇಲ್ಲ, ಪ್ಲಾಸ್ಟಿಕ್ಕು ಇಲ್ಲ, ಮಣಿ ಇರೋದೇ ಆ ರೀತಿ ಇದೆ, ವೈಟ್ ಕಲರ್ದು. ಯಾವ ಮನೆ ಮೇಲೆ ಬೇಕಾದರೂ ಮಾಡ್ಕೋಬೋದು, ಟೈಲ್ಸ್ ಕಲ್ ಮೇಲೆ ಕೂಡ ಮಾಡ್ಕೋಬೋದು, ಅಲ್ಲಿ ಕೂಡ ತುಂಬ ಚೆನ್ನಾಗೇ ಬರುತ್ತೆ ರೊಟ್ಟಿ. ಓಕೆನಾ? ಆ ರೊಟ್ಟಿ ಸ್ವಲ್ಪ ತಿರುಗ್ತಾ ಇಲ್ಲ ಅಂತಂದಾಗ ಸ್ವಲ್ಪ ಕೈ ಒದ್ದೆ ಮಾಡ್ಕೋಬೇಕು ನೀರಿಂದ, ಆವಾಗ ರೊಟ್ಟಿ ಅನ್ನೋದು ಪರ್ಫೆಕ್ಟಾಗಿ ತಿರುಗುತ್ತೆ. ಕಾಣಿಸ್ತಾ ಇದಲ್ವಾ? ಮೇಲ್ಗಡೆ ಜಾಸ್ತಿ ಹಿಟ್ಟನ್ನು ಹಚ್ಚೋಕೆ ಹೋಗ್ಬೇಡಿ, ಯಾಕಂದರೆ ರೊಟ್ಟಿ ಕೆಂಪಾಗಿಬಿಡುತ್ತೆ. ಕೆಳಗಡೆ ಇದ್ದರೆ ಓಕೆ, ಯಾಕಂದರೆ ನಾವು ನೀರು ಹಚ್ತೀವಲ್ವ, ಕೆಳಗಡೆ ಇದ್ದರೆ ಓಕೆ, ಬಟ್ ಮೇಲ್ಗಡೆ ಮಾತ್ರ ರೊಟ್ಟಿ ಹಿಟ್ಟನ್ನು ಜಾಸ್ತಿ ಒಣ ಹಿಟ್ಟನ್ನು ಹಚ್ಚೋಕೆ ಹೋಗ್ಬೇಡಿ. ಇವಾಗ ನೋಡ್ತಾ ಇರ್ಬೋದು, ಪರ್ಫೆಕ್ಟಾಗಿ ಜೋಳದ ರೊಟ್ಟಿ ರೆಡಿ ಆಯಿತು. ಇವಾಗ ಇದನ್ನು ಬೇಯಿಸ್ಕೊಂಡ್ವಿ ಅಂತಂದರೆ ರೊಟ್ಟಿ ನಮಗೆ ಸಿಗುತ್ತೆ. ಏನಾದರೂ ಸ್ವಲ್ಪ ಕಟ್ಟಾಯಿತು ಅಂತಂದರೆ ಸ್ವಲ್ಪ ಕೈಲಿಂದ ಈ ರೀತಿ ಪ್ರೆಸ್ ಮಾಡೋದ್ರಿಂದ ಚೆನ್ನಾಗಿ ಕೂಡುತ್ತೆ ನಮಗೆ ರೊಟ್ಟಿ. ನಾವು ಆಲ್ರೆಡಿ ಕಟ್ಟಿಗೆ ಒಲೆ ಹಚ್ಚಿದ್ದೀನಿ, ಯಾಕಂದರೆ ನಾವು ಮಾಡೋದು ಕಟ್ಟಿಗೆ ಒಲೆ ಮೇಲೆ, ಅದಕ್ಕೋಸ್ಕರ. ಒಲೆ ಕಾದಿದೆ, ಹಂಚು ಕಾದಿದೆ. ಈ ರೊಟ್ಟಿಯನ್ನು ಇಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ನೀರು ಹಚ್ಚಿ ಬೇಯಿಸ್ಕೊತಾ ಇದ್ದೀನಿ. ಈ ಪ್ರೊಸೆಸ್ಸು ನೀವು ಕೂಡ ಟ್ರೈ ಮಾಡ್ಬೋದು. ಹೌದು ಸಿಸ್ಟರ್, ತುಂಬ ಚೆನ್ನಾಗೇ ಬಂತು ರೊಟ್ಟಿ ಅಂತ ಹೇಳ್ತೀರಾ. ಮತ್ತು ಹಂಚು ಹೊಡೆಯೋದು ಆ ರೀತಿ ಏನೂ ಆಗಲ್ಲ. ಇಲ್ಲಿ ನಾನು ತೆಳುವಾಗಿ ಉದ್ದಿದ್ರಿಂದ ಸ್ವಲ್ಪ ಮಿಡ್ಲೆಲ್ಲ ಸ್ವಲ್ಪ ಕಟ್ಟಾಗಿದೆ, ಅಷ್ಟು ಬಿಟ್ಟರೆ ಏನಿಲ್ಲ. ನೀವು ಸ್ವಲ್ಪ ದಪ್ಪ ಮಾಡ್ಕೊಂಡ್ರೂ ಕೂಡ ಓಕೆ, ತೆಳು ಮಾಡ್ಕೊಂಡ್ರೂ ಕೂಡ ಕಟ್ಟಾಗಲ್ಲ. ಕೆಲವೊಂದು ಸರಿ ಆ ಲಟ್ಟಣಿಗೆ ಟಚ್ ಆಗಿ ಇಲ್ಲ ಕೈ ಟಚ್ ಆಗಿ ಈ ರೀತಿ ಕಟ್ಟಾಗುತ್ತೆ ಅಷ್ಟೇ. ನೋಡ್ತಾ ಇರ್ಬೋದು ಪರ್ಫೆಕ್ಟಾಗಿ ಜೋಳದ ರೊಟ್ಟಿ ಯಾವ ರೀತಿ ಬಂತು ಅಂತ. ತುಂಬ ಚೆನ್ನಾಗಿ ಜೋಳದ ರೊಟ್ಟಿ ಬಂತು, ನೋಡ್ತಾ ಇರ್ಬೋದು ಯಾವ ರೀತಿ ಬಂತು ಅಂತ. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಆದಷ್ಟು ಶೇರ್ ಕೂಡ ಮಾಡಿ. ಇದು ಸೆಕೆಂಡ್ನೇ ರೊಟ್ಟಿ ಕೂಡ ಮಾಡ್ತಾಯಿದ್ದೀನಿ, ಸೇಮ್ ಪ್ರೋಸೆಸ್ಸೇ. ನಾವು ಫಸ್ಟ್ ಯಾವ ರೀತಿ ಒಂದೇ ಸೈಜ್ ಮೆಜರ್ಮೆಂಟ್ ತೊಗೊಂಡಿದ್ದೀವಲ್ವ ಹಿಟ್ಟನ್ನು, ಉಳ್ಳೆನ ಅದೇ ರೀತಿ ತೊಗೊಂಡು ಇವಾಗ ಫಸ್ಟ್ ಯಾವ ರೀತಿ ಲಟ್ಟಿಸಿದ್ದೀವಲ್ವ ಇದನ್ನು ಕೂಡ ಕಂಪ್ಲೀಟಾಗಿ ಅದೇ ರೀತಿ ಲಟ್ಟಿಸ್ಕೊತಾ ಇದ್ದೀನಿ. ದಿನ ಅಷ್ಟೇ ಸ್ನೇಹಿತರೆ, 1 ಸೇರಿಂದ 2 ಸೇರಿಂದ 3 ಸೇರು ರೊಟ್ಟಿ ನಮಗೆ ಪ್ರತಿದಿನ ಬೇಕೇ ಬೇಕು. ಯಾಕಂದರೆ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ಈ ರೀತಿ ರೊಟ್ಟಿ ಮಾಡೋದ್ರಿಂದ ಅದರಲ್ಲೂ ಉತ್ತರ ಕರ್ನಾಟಕ ಅಂತಂದ ತಕ್ಷಣ ನಮಗೆ ರೊಟ್ಟಿ ಕಂಪಲ್ಸರಿ ಬೇಕೇ ಬೇಕು. ಮಿಡ್ಲಲ್ಲಿ 1 ದಿನ 2 ದಿನ ನಾವು ಏನಪ್ಪ ಅಂತಂದರೆ ಟಿಫನ್ ಮಾಡಿದ್ವಿ ಅಂತಂದರೆ ಅವತ್ತಿನ ದಿನ ಊಟ ಮಾಡಲಿಕ್ಕೆ ಬೇಜಾರು, ಅದರಲ್ಲೂ ಹೊಟ್ಟೆ ತುಂಬಲ್ಲ ಅಂತ ಹೇಳ್ತಾರೆ ಮನೇಲಿ. ರೊಟ್ಟಿ ಇದ್ನಪ್ಪ ಅಂತಂದ್ರೆ ನಮಗೆ ಹೊಟ್ಟೆ ತುಂಬ ಊಟನೂ ಆಗುತ್ತೆ. ಹಾಗಾಗಿ ತೋರಿಸಿದ್ನಲ್ವ, ಒಂದು 3 ಥರದ ಒಂದು ಜೋಳದ ರೊಟ್ಟಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನಿಮಗೆ. ಇನ್ನೂ ಕೆಲವೊಂದಿಷ್ಟು ಟಿಪ್ಸ್ಗಳಿದ್ದಾವೆ, ಅದನ್ನು ಕೂಡ ನೀವು ಜೊತೆ ಶೇರ್ ಮಾಡ್ಕೊತ ಹೋಗ್ತಾ ಇದ್ದೀನಿ. ಅದನ್ನು ಕೂಡ ನೀವು ಕೂಡ ನೋಡಿಬಿಟ್ಟು ಪರ್ಫೆಕ್ಟಾಗಿ ಕಲಿಬೋದು. ಓಕೆನಾ? ಇನ್ನೂ ಸುಲಭವಾದ ಒಂದು ರೀತಿಲಿ ತೋರಿಸ್ಕೊಟ್ಟಿದ್ದೀನಿ. ತಿಂಗಳಾನ್ಗಟ್ಟಲೆ ಇಟ್ಕೊಂಡು ರೊಟ್ಟಿನ ಸ್ಟೋರ್ ಮಾಡಿ ಇಟ್ಕೊಂಡು ನೀವು ಊಟ ಮಾಡ್ಬೋದು. ಯಾರಿಗಾದರೂ ರೊಟ್ಟಿ ಬುತ್ತಿ ಮಾಡೋಕ್ಕಂದರೆ ಮತ್ತೇನಂತಂದ್ರೆ ದೂರ ಲಾಂಗ್ ಜರ್ನಿ ಎಲ್ಲ ಹೋಗ್ತಾ ಇರ್ತೀರಲ್ವ, ಅವಾಗ ಈ ರೀತಿ ಜೋಳದ ರೊಟ್ಟಿ ಮಾಡ್ಕೊಂಡು ಹೋದರೆ ನಿಮಗೆ 15 ದಿನ ಅಲ್ಲ, 1 ತಿಂಗಳು ಇಟ್ಟರೂ ಕೂಡ ನಿಮ್ಮ ರೊಟ್ಟಿ ಅನ್ನೋದು ಹಾಳಾಗಲ್ಲ. ಆ ರೀತಿ ರೊಟ್ಟಿ ಯಾವ ರೀತಿ ಮಾಡೋದಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಆದಷ್ಟು ನನ್ನ ಒಂದು ವೀಡಿಯೋನ ವಾಚ್ ಮಾಡ್ತಾ